ನಮ್ಮ ಇದ್ರೊಳಗ ಫಿರೋನ್, ಹಾಮಾನ್, ಶದ್ದಾದ್, ನಮ್ರೂದ್ ಇಂಥವ್ರೆಲ್ಲಾರು ಏನು ಕಿತ್ಕೊಳಕ್ ಆಗ್ಲಿಲ್ಲ. ನೀ ಏನದ್ಯೋ ಒಂದ್ JJB MLA ಮಗನಾನಿ ಒಬ್ಬ ಹುಚ್ಚ MLA ಮಾತಾಡ್ತಾನ. ಅವಂಗೇನ್ ಗೊತ್ತದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಟಿಷನ್ ಆಫ್ ಪಾಕಿಸ್ತಾನ ಒಳಗ ಹಂಗ ಹೇಳಿದ್ರು ಹಿಂಗ ಹೇಳಿದ್ರು. ಸಾವಿರಾರು ವರ್ಷಗಟ್ಲೆ ತುಳಿದವ್ರು ನೀವು. ಇಸ್ಲಾಂ ಧರ್ಮ ಬಂದಾಗ, ಸಮಾನತೆಯನ್ನು ಕಂಡಾಗ ನಾವೆಲ್ಲರೂ ನಮ್ಮ ಪೂರ್ವಜರು ಮುಸ್ಲಿಮರಾಗಿ ಕನ್ವರ್ಟ್ ಆಗ್ಯಾವ. ನಾವು ಮಾಜಿ ದಲಿತರು. ನೀ ಏನಾರು ತಿಳಿದಿರ್ಬೇಕು. ಅಲ್ಲಿಂದ ಬಂದಾರ ಮಕ್ಕಳು ಹಿಂಗ ನಡೆ ನಿನ್ನಂತವ್ರು ಬಾಳ ಮಂದಿ ಬಂದಾರ, ಬಾಳ ಮಂದಿ ಹೋಗ್ಯಾರ. ಸಂವಿಧಾನ ದಿನಾಚರಣೆ ಒಳಗೆ ನಿನಗೆ ಯಾಕೆ ಕೇಳ್ಬೇಕಾಗ್ಯದಂದ್ರೆ ನೀ ಸಂವಿಧಾನ ವಿರೋಧಿ ಐತಿ. ನಿನಗೆ ಸಂವಿಧಾನ ಓದೇ ಇಲ್ಲಿ. ಸಂವಿಧಾನ ಓದ್ಕೋ, ಆಮೇಲೆ ಮುಂದೆ ಮಾತಾಡತ್. ನೀ ಏನ್ ಮಾಡಿಯೋ? ನೀ ಬರೇ ದೌರ್ಜನ್ಯ ಮಾಡೋರು ಪರವಾಗೈತಿ. ದೌರ್ಜನ್ಯ ಮಾಡಿದವ್ರಿ ಒದ್ದಾರ ಅವರು. ನಿಮ್ಮಂತ ಏನ್ ಲುಚ್ಚಗಳಿದ್ರಲ್ಲ ಆ ಕಾಲವಾಗ ಅವ್ರಿಗೆ ಒದ್ದಾರ. ನೀ ಏನ್ ಹೇಳ್ತೀನಿ? ನಿಮ್ಮಂತವ್ರು ಬಹಳ ಮಂದಿ ಟಿಪ್ಪು ಸುಲ್ತಾನ್ ಇದೈತಲ್ಲ, ಸೂರ್ಯನ ಮೇಲೆ ಉಗುಳಿದ್ರೆ ಯಾರ ಮೇಲೆ ಉಗುಳು ಬೀಳ್ತದ? ಅವನ ಮುಖದ ಮೇಲೆ ಬೀಳ್ತದ. ಹುಚ್ಚ ನಾಯಿ ನಮಗ್ ಕಡಿತದ. ನಾವು ಅದಕ್ಕೆ ಕಡಿಯಕ್ ಆಗಂಗಿಲ್ಲ. ಅದ್ ನಾಯಿ ಇರ್ತದ. ಇವತ್ತು ನವೆಂಬರ್ 26 ನಮ್ಮ ದೇಶಕ್ಕೆ ನಮ್ಮೆಲ್ಲರ ನಾಯಕರು ಹಾಗೂ ಸಮಾನತೆಯ ಹರಿಕಾರರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ. ನಮ್ಮ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನ. ನಾವೆಲ್ಲರೂ ಈಗ ಸಮಾನತೆಯ ಬದುಕನ್ನು ಬದುಕ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ನೆನೆಸುತ್ತಾ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಸಂವಿಧಾನ ನೀಡಿದಂತಹ ಹಾಗೂ ಎಲ್ಲ ಮಹಿಳೆಯರಿಗೆ, ಕಾರ್ಮಿಕರಿಗೆ, ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೂಡ ಸಮಾನತೆಯನ್ನು, ಎಲ್ಲರ ಹಕ್ಕುಗಳನ್ನು ರಕ್ಷಣೆ ಮಾಡಿದಂತಹ ಸಂವಿಧಾನ ನೀಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವೆಲ್ಲರೂ ನೆನೆಸ್ಬೇಕಾಗ್ತದೆ. ಕೆಲ ಸಂವಿಧಾನ ವಿರೋಧಿಗಳು ಈ ನಮ್ಮ ದೇಶದಲ್ಲೂ ಕೂಡ ಇದ್ದಾರೆ. ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಜಾತ್ಯತೀತ ಪದ ಸೇರಿಸಲಿಲ್ಲ, ಅದು ಆಮೇಲೆ ಸೇರಿಸಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಿಸಲಿಲ್ಲ ಅಂತ ಹೇಳ್ತಾರೆ. ಅದನ್ನ ನಾನು ಇದು ಸಂವಿಧಾನ ಒಳಗೆ ಅಕ್ಷರಗಳನ್ನು, ಪದಗಳನ್ನು ಸೇರಿಸಿದರೆ ಮಾತ್ರ ಅದು ಜಾತ್ಯತೀತ ಅಲ್ಲ. ಅದು ಬರೆದಂತಹ ಮೂಲ ಆಶಯನೇ ಜಾತ್ಯತೀತ. ಈ ಭಾರತ ದೇಶದ ಸಂವಿಧಾನ ಜಾತ್ಯತೀತ ಸಂವಿಧಾನ. ಇದನ್ನು ಇಡೀ ವಿಶ್ವದ ನಾಯಕರು ಗೌರವಿಸಿದ್ದಾರೆ. ನಮ್ಮ ಮಹಾತ್ಮ ಗಾಂಧೀಜಿ ಅವರು, ನೆಹರು ಅವರು, ಇಡೀ ನಮ್ಮ ನಾಯಕರು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು, ಎಂತೆಂತ ಮಹಾನ್ ನಾಯಕರು ಇದನ್ನು ಸಂವಿಧಾನ ಒಪ್ಪಿಕೊಂಡು ಸಮರ್ಪಣಾ ಮಾಡಿದಂತ ದಿನ. ಇವತ್ತು ನಾವು ಅವ್ರಿಗೆ ನೆನೆಸುವಂತ ದಿನ. ಮತ್ತೊಂದು ಕಡೆ ಈ ದಿನವನ್ನು ಕೆಲ ಉಗ್ರವಾದಿಗಳು ನಾವು ತೀವ್ರವಾಗಿ ಖಂಡಿಸುತ್ತಾ ಈ ನಮ್ಮ ಪಕ್ಕದ ದೇಶ ಇದೇ ದಿನ ಮುಂಬೈ ದಾಳಿ ಮಾಡಿ ನಮ್ಮ ಭಾರತೀಯರ ಮೇಲೆ ದೌರ್ಜನ್ಯ ಎಸಗಿ ಕೊಲೆಗಳನ್ನು ಮಾಡಿ ನಮ್ಮ ಮೇಲೆ ಆತಂಕವಾದಿಗಳಿಂದ ಹಲ್ಲೆ ಮಾಡಿಸಿದರು. ಇದನ್ನು ಕೂಡ ಈ ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸುತ್ತಾ ಏನು ತೀರಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಹುತಾತ್ಮರಾದ, ಶಹೀದ್ ಅಂತೀವಿ ನಾವು, ಹುತಾತ್ಮರಾದ ಎಲ್ಲರಿಗೂ ನಾವು ಇವತ್ತು ಗೌರವ ಪೂರ್ವಕವಾದ ಶ್ರದ್ಧಾಂಜಲಿ ಕೂಡ ಮಾಡುತ್ತಿದ್ದೇವೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನ ಇದೆ, ಈ ಸಂವಿಧಾನದ ಮೂಲ ಆಶಯ ಎಲ್ಲ ಜನರಿಗೆ ಮುಟ್ಟುವಂತ ನಿಟ್ಟಿನಲ್ಲಿ ಸಂವಿಧಾನದ ಪ್ರಿಯಾಂಬಲ್ ಅನ್ನು ಓದಿಸುವ ಕೆಲಸವನ್ನು ಕೂಡ ನಾವು ನೀವೆಲ್ಲರೂ ಮಾಡಬೇಕಾಗಿದೆ. ಮಾಡುತ್ತೇವೆ, ಮಾಡೋಣ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಪ್ಪಿಕೊಂಡಂತಹ ನಾವು ನೀವು ಎಲ್ಲರೂ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಸೀಮಿತ ಅಲ್ಲ, ಹಿಂದುಳಿದ ವರ್ಗದವ್ರಿಗೆ ಯಾರಿಗೂ ಸೀಮಿತ ಅಲ್ಲ, ಎಲ್ಲರಿಗಾಗಿ ಬರೆದಂತಹ ಸಂವಿಧಾನ. ಒಬ್ಬ ಹುಚ್ಚ MLA ಮಾತಾಡ್ತಾನ. ಅವಂಗೇನ್ ಗೊತ್ತದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಟಿಷನ್ ಆಫ್ ಪಾಕಿಸ್ತಾನ ಒಳಗ ಹಂಗ ಹೇಳಿದ್ರು ಹಿಂಗ ಹೇಳಿದ್ರು. ಸಾವಿರಾರು ವರ್ಷಗಟ್ಲೆ ತುಳಿದವ್ರು ನೀವು. ದಲಿತರ ಸ್ಥಿತಿ ಏನಿತ್ತು? ಇದೇ ಬ್ರಿಟಿಷರ ಆಳ್ವಿಕೆತ್ತ ಮುಂಚೆ, ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮೆಲ್ಲರ ಪರಿಸ್ಥಿತಿ ಏನಿತ್ತು? ನಾವೇನು ಹೊರಗೆ ದೇಶದಿಂದ ಎಲ್ಲರ ಇರಾನ್ ಇರಾಕ್ದಿಂದ ಬಂದವರಲ್ಲ, ಈ ದೇಶದ ಮೂಲ ನಿವಾಸಿಗಳು. ಕೇಳ್ಕೊನಿ, ಈ ದೇಶದ ನಾವು ಮೂಲ ನಿವಾಸಿಗಳು.
ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು. ಇಲ್ಲಿ ಇಸ್ಲಾಂ ಧರ್ಮ ಬಂದಾಗ ಸಮಾನತೆಯನ್ನು ಕಂಡಾಗ ನಾವೆಲ್ಲರೂ ನಮ್ಮ ಪೂರ್ವಜರು ಮುಸ್ಲಿಮರಾಗಿ ಕನ್ವರ್ಟ್ ಆಗ್ಯಾವ. ನಾವು ಮಾಜಿ ದಲಿತರು. ನೀ ಏನಾರು ತಿಳಿದಿರ್ಬೇಕು. ಅಲ್ಲಿಂದ ಬಂದಾರ ಮಕ್ಳು ಹಿಂಗ ನಡ್ಯ ನಿನ್ನಂತವ್ರು ಬಾಳ ಮಂದಿ ಬಂದಾರ, ಬಾಳ ಮಂದಿ ಹೋಗ್ಯಾರ. ನಮ್ಮ ಇದ್ರೊಳಗ ಫಿರೋನ್, ಹಮಾನ್, ಶದ್ದಾದ್, ನಮ್ರೂದ್ ಇಂಥವ್ರೆಲ್ಲಾರು ಏನು ಕಿತ್ಕೊಳಕ್ ಆಗ್ಲಿಲ್ಲ. ನೀ ಏನದ್ಯೋ ಒಂದ್ JJB MLA ಮಗನಾನಿ. ಇದೆಲ್ಲ ಬಾಳ ಅದಾವ. ಇನ್ನು ಮುಂದಿನ ದಿನಗಳಲ್ಲಿ ನಿನಗ ಬರೋಬ್ಬರಿ ಮಾಡುವಂತ ವ್ಯವಸ್ಥೆ ಕೂಡ ಸಮಾಜ ಎಲ್ಲ ಧರ್ಮದವರು, ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲಾರು ಕೂಡಿ ನಿನಗೆ ಮನೆಗ್ ಕಳಿಸ್ತಾರ ಅನ್ನೋದು ನನಗ ಬಹಳ ಗಟ್ಟಿಯಾದ ಆಶಾಭಾವನೆ, ಗಟ್ಟಿಯಾದ ನಂಬಿಕೆ ಇದೆ. ಯಾಕಂದ್ರ ಈ ಸೂಫಿ ಸಂತರ ನಾಡಿದು, ಬಸವಣ್ಣನವರು ಬೀಡಿದು, ಇಂತಲ್ಲಿ ಜಾತಿವಾದಿತನ ನಡೆಯಂಗಿಲ್ಲ. ನೀ ಬರೇ ನಿನ್ ರಾಜಕೀಯ ಜಾತಿ ತಂದು ಸೇರಿಸ್ತಿರ್ಬೇಕು. ಇವೆಲ್ಲ ಮುಗ್ದದ ಕತಿ. ಸುಮ್ಮ ಅವರು ₹200 ಬೈಯೋದು, ಅವಂಗ್ ಬೈಯೋದು ಮಾಡ್ಕೋತ ರಾಜಕೀಯ ಮಾಡ್ಕೋತ ಹೋಗು. ಇನ್ನು ಮನೆಗ್ ಕೊಂಡ್ರೋದು ಪರ್ಮನೆಂಟ್ ಗ್ಯಾರಂಟಿ ಆಗ್ಯದ ನಿಂದು. ಈ ಸಂದರ್ಭ ಒಳಗ ಸಂವಿಧಾನ ದಿನಾಚರಣೆ ಒಳಗೆ ನಿನಗೆ ಯಾಕೆ ಕೇಳ್ಬೇಕಾಗ್ಯದಂದ್ರೆ ನೀ ಸಂವಿಧಾನ ವಿರೋಧಿ ಅದಿ. ನಿನಗೆ ಸಂವಿಧಾನ ಓದೇ ಇಲ್ಲಿ. ಸಂವಿಧಾನ ಓದ್ಕೋ, ಆಮೇಲೆ ಮುಂದೆ ಮಾತಾಡತ್ತ. ಸರ್, MLA ಮಾತು ಬಂದಾಗ ನಿನ್ನೆ ಅವರು ಟಿಪ್ಪು ಸುಲ್ತಾನ್ ಬಗ್ಗೆ ಹಿಂದೂ ವಿರೋಧಿ ಅಂತ ಹೇಳಿ ಒಂದು ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಹೌದ್ರಿ, ಹಿಂದೂ ವಿರೋಧಿ ಅಂತ ಹೇಳ್ತಾನವ. ಟಿಪ್ಪು ಸುಲ್ತಾನ್ ಅವರು ಈ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳಿಗೆ ಪ್ರವಿಕೆ ಹೊದಿಸಿದವರು. ಟಿಪ್ಪು ಸುಲ್ತಾನ್ ಅವರು ದಲಿತರಿಗೆ ಫಸ್ಟ್ ಇದ್ರೊಳಗ ಸೈನ್ಯ ಒಳಗೆ ಸೇರಿಸಿದವರು, ದಲಿತರಿಗೆ ಭೂಮಿ ಕೊಟ್ಟವ್ರು. ನೀ ಏನ್ ಮಾಡಿಯೋ? ನೀ ಬರೇ ದೌರ್ಜನ್ಯ ಮಾಡೋರು ಪರವಾಗಿದ್ದಿ. ದೌರ್ಜನ್ಯ ಮಾಡಿದವ್ರಿಗೆ ಒದ್ದಾರವ್ರು. ನಿಮ್ಮಂತ ಏನ್ ಲುಚ್ಚಾಗಳು ಇದ್ರಲ್ಲ ಆ ಕಾಲವಾಗ ಅವ್ರಿಗೆ ಒದ್ದಾರ. ನೀ ಏನ್ ಹೇಳ್ತೀನಿ? ನಿಮ್ಮಂತವ್ರು ಬಹಳ ಮಂದಿ ಟಿಪ್ಪು ಸುಲ್ತಾನ್ ಇದೈತಲ್ಲ, ಸೂರ್ಯನ ಮೇಲೆ ಉಗುಳಿದ್ರೆ ಯಾರ ಮೇಲೆ ಉಗುಳು ಬೀಳ್ತದ? ಅವನ ಮುಖದ ಮೇಲೆ ಬೀಳ್ತದ. ಅದ ಹಂಗ ಆಗ್ಯಾವ. ಇದೇನ್ ಬಾಳ ಟೆನ್ಷನ್ ತಗೊಳ್ಳೋದಿಲ್ಲ. ಅವ್ ಹುಚ್ಚ ಐತದು. ಯಾಕಂದ್ರೆ ಮಾತಾಡ್ತದ, ಏನ್ ಮಾತಾಡ್ತಾನ ಅವಂಗೆ ತಿಳಿಯಂಗಿಲ್ಲ. ನಾಳೆ ಮತ್ ಬ್ಯಾರದ ಮಾತಾಡ್ತಾನ. ಅವೆಲ್ಲ ಇವನ ಮೇಲೆ ಜಾಸ್ತಿ ಟೆನ್ಷನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಇವನ್ ಹೇಳಿ ನಾವೇ ಪ್ರಚಾರ ಮಾಡತ್ತೀವೇನ ಅಂತ ಅನ್ಸತ್ತದ ನನಗ. ಅವ ಬೇಡ್ಕೊತಾನ ಮುಸುಳ್ರಿ ಏನಾರು ನನಗ್ ಬೈಲಿ ಅಂತೇಳಿ. ಅದ್ ನಾವು ಬೈಯೋದು ಬಿಡ್ಬೇಕಾಗ್ಯದ. ಸುಮ್ ಈಗ ನಿನ್ನೆ ಅಷ್ಟ್ ಹೇಳ್ಯಾನ ಅಂತೇಳಿ ನಮಗ್ ಮತ್ ತಲೆ ಕೆಟ್ಟಿತ್ತು. ಆದ್ರೂ ನಾವು ಏನ್ ಮಾಡಿದ್ವಿ, ಇಂತ ಹುಚ್ಚರ ಬಾಯಿಗೆ ಹತ್ತಬಾರ್ದು. ಹುಚ್ಚ ಈಗ ಒಂದು ಹುಚ್ಚ ನಾಯಿ ನಮಗ್ ಕಡಿತದ, ನಾವ್ ಅದಕ್ಕೆ ಕಡಿಯಕ್ ಆಗಂಗಿಲ್ಲ. ಅದ್ ನಾಯಿ ಇರ್ತದ. ಹಿಂಗ ಈ ಸಂದರ್ಭ ಒಳಗೆ ನಾ ಅದು ಕೂಡ ಹೇಳ್ತೀನಿ, ಯಾವುದೇ ಆಗ್ಲಿ ಸಂವಿಧಾನಬದ್ಧವಾದ ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಸಂವಿಧಾನದ ಆಶಯಗಳ ಮೂಲ ಆಶಯಗಳನ್ನು ಇದ್ ಮಾಡಿ ಸಂವಿಧಾನವನ್ನು ಗೌರವಿಸಿದ್ರ ಸಂವಿಧಾನ ನಮಗ್ ಗೌರವಿಸ್ತೋ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೀನಿ. इरफान शेख। अस्सलाम वालेकुम रहमतुल्लाहि बरकातुहू। सबसे पहले तो मैं भारत के एक वासी को कानून की स्थापना दिवस की मुबारकबाद पेश करता हूँ। 26 नवंबर 1950 को भारत देश का कानून अमल में आया। इस कानून को अमल में लाने वाले बाबा साहेब अम्बेडकर साहब, जिन्होंने सेक्युलर की बुनियाद पर भारत देश के कानून को लिखा, भारत देश के एक वासी का ख्याल रखते हुए, एक धर्म का ख्याल रखते हुए भारत के संविधान को बखूबी पूरी पारदर्शिता के साथ लिखा, जिसमें अमीर से अमीर, गरीब से गरीब, औरत, मर्द, बच्चे, हर धर्म के, हर जाति के लोगों को उनके हिसाब से जीने के हक, बोलने का हक अगर किसी ने दिया है तो बाबा साहेब अम्बेडकर ने। हमें चाहिए बाबा साहेब अम्बेडकर के संविधान को आज जिस तरह खत्म करने की, उसे बदलने की एक नाकाम कोशिश की जा रही है। इस नाकाम कोशिश को आरएसएस, बीजेपी और इनके ही सोच के, इनके ही घटिया मानसिकता के सोच रखने वाले आए दिन बाबा साहेब अम्बेडकर के संविधान को खत्म करने का और उनके खास करके दलित समाज को जिस तरह टारगेट किया जा रहा है, उनको नीचा दिखाने की एक नाकाम कोशिश की जा रही है, वो मंजरे आम पर है। जिस तरह आरएसएस को देश विरोधी गतिविधि करने वालों को हीरो बताया जा रहा है, जिस तरह देश के हीरोओं को, देश के जिन्होंने ब्रिटिश के साथ, जिन्होंने हिंदुस्तान के विरोध
जितने भी मुल्क थे उनके खिलाफ लड़ने वालों को आज देश विरोधी बताया जा रहा है। मैं आपके माध्यम से कहना चाहूंगा, ये जो आरएसएस है, राष्ट्रीय संगेलिक संघ, ये पूरी तरह से भारत को तोड़ने की नाकाम कोशिश कर रहा है। जिस तरह ये आज सक्रिय है भारत को तोड़ने में, आने वाले दिनों में हम सबको, भारत के एक एक वासी को संविधान की रक्षा करने के लिए बाबा साहेब का, अंबेडकर का झंडा पकड़ करके हमें एक प्लेटफॉर्म पे आने की जरूरत है। तभी ये देश विरोधी गतिविधियां करने वाले लोग, इनके होश ठिकाने आएंगे। जब तक हम ये एक प्लेटफॉर्म पे आकर इनके साथ में नहीं लड़ेंगे, तब तक कोई बात नहीं बनेगी। मैं चाहता हूं कि जितने भी संविधान को मानने वाले हैं, बाबा साहेब अंबेडकर को मानने वाले हैं, चाहे वो मुस्लिम समाज हो, चाहे वो दलित समाज हो, चाहे वो किसी भी वर्ग का हो, जब तक हम एक प्लेटफॉर्म पर नहीं आएंगे, ये जो देश विरोधी गतिविधियां करने वाले लोग हैं, ये इनकी आदत से बाज नहीं आएंगे। मैं इतनी सी बात करके अपनी बात को खत्म करता हूं। जय संविधान, जय बाबा साहेब अंबेडकर। मेरा नाम हाफिज सिद्दीक है, मैं एमएमडीसी का एक लीडर हूं।